ಹೊರಕ್ಕೆ ಬರ್ತಾ ಇದೆ. ಆರೋಪಿಗಳು ವ್ಯವಸ್ಥಿತ ಸಂಚಿಗೆ CDR ಸಾಕ್ಷ್ಯಗಳು ಸಿಕ್ಕಿದ್ದಾವೆ. ಇವರು ಸೂಚನೆ ನೀಡಿದ ಬಳಿಕ ರೇಣುಕಾಸ್ವಾಮಿಯ ಹುಡುಕಾಟ ನಡೆದಿದೆ. ಕೋರ್ಟಲ್ಲಿ ಏನು ಕೇಸ್ ನಡೀತಾ ಇದೆ ಅಲ್ಲ, ಅದ್ರದ್ದು ಆರ್ಗ್ಯುಮೆಂಟ್ಸ್ ಬರ್ತಾ ಇದೆ. ಚಿತ್ರದುರ್ಗದಲ್ಲಿ ರಾಘವೇಂದ್ರ ಸೇರಿ ಕೆಲವರು ಹುಡುಕಾಡಿದ್ದಾರೆ. ಆದರೆ ಮೊದಲ ದಿನ ಅವರಿಗೆ ರೇಣುಕಾಸ್ವಾಮಿ ಮನೆ ಸಿಕ್ಕಿಲ್ಲ. ನೋಡಿ, ಇದೇನು ಬಹಳ ವೆಲ್ ಪ್ಲಾನ್ಡ್, ಇದು ಸುಮ್ಮನೆ ಆಗಿರೋಂಥದ್ದಲ್ಲ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಪ್ರಸನ್ನಕುಮಾರ್ ಅವರ ವಾದವನ್ನು ಕೇಳಿದ್ರೆ ಕೋರ್ಟಲ್ಲಿ ಪವಿತ್ರ ಗೌಡಗೆ ಬೇಲ್ ಕೊಡಬೇಕೋ ಬೇಡವೋ ಅನ್ನೋ ವಿಚಾರಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ವಾದ ಮಾಡ್ತಾ ಇದ್ದಾರೆ. ಅದರ ಅಂಶಗಳನ್ನ ನೀವೀಗ ತೆರೆ ಮೇಲೆ ನೋಡ್ತಾ ಇದ್ದೀರಾ. ಹೆಂಗೆ ಇವರು ವೆಲ್ ಪ್ಲಾನ್ಡ್ ಆಗಿ ಮಾಡಿದ್ದಾರೆ. ಆ ರಾಘವೇಂದ್ರ ಚಿತ್ರದುರ್ಗದಲ್ಲಿ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಏನಿದ್ನಲ್ಲ, ಆತ ಸೇರಿದಂತೆ 2 ದಿನ ಅವ್ರು ಹುಡುಕಾಟ ಮಾಡಿದ್ದಾರೆ. ಆಮೇಲೆ ಈ ರೇಣುಕಾಸ್ವಾಮಿ ಮನೆ ಸಿಕ್ಕಿದೆ. ವ್ಯವಸ್ಥಿತವಾದ ಸಂಚು ಇದು, ಅದಕ್ಕೆ CDR ಸಾಕ್ಷ್ಯಗಳು ಸಿಕ್ಕಿವೆ ಅಂತ ಹೇಳ್ತಾ ಇದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. 2ನೇ ದಿನ ರೇಣುಕಾಸ್ವಾಮಿಯನ್ನ ಇವರು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ಪ್ಲಾನ್ ಮಾಡಿ ಆಟೋದಲ್ಲಿ ರೇಣುಕಾಸ್ವಾಮಿಯನ್ನ ಫಾಲೋ ಮಾಡ್ತಾರೆ ಇವರು ಅಂತ ಹೇಳ್ತಾ ಇದ್ದಾರೆ. ಆ ವೇಳೆ ಅಲ್ಲೇ ಒಂದು ಸರ್ಕಲ್ನಲ್ಲಿ ರೇಣುಕಾಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡ್ತಾರೆ. ಅಲ್ಲಿಂದ ಪಟನ್ಗೆರೆ ಶೆಡ್ ಕೃತ್ಯ ನಡೆದ ಸ್ಥಳ ಏನಿದೆಯಲ್ಲ ಅಲ್ಲಿ ಕರ್ಕೊಂಡ್ಬರ್ತಾರೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪವಿತ್ರ ಗೌಡಗೆ ಜಾಮೀನು ನೀಡಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ, ಅಂದರೆ ಎಷ್ಟು ವ್ಯವಸ್ಥಿತವಾದ ಉದ್ದೇಶಪೂರ್ವಕ ಸಂಚು ಇದು ಅನ್ನೋಂಥದ್ದನ್ನ, ಉದ್ದೇಶಪೂರ್ವಕ ಕೃತ್ಯ ಇದು ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರಾ. ಸೊ ಅಲ್ಲೊಂದು ಸರ್ಕಲಲ್ಲಿ ಕಿಡ್ನ್ಯಾಪ್ ಮಾಡಿ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬರ್ತಾರೆ. ಅದಕ್ಕೆ ಹಲವು CCTV ಸಾಕ್ಷ್ಯಗಳು ಸಿಕ್ಕಿದೆ. ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬರ್ತಾ ಇರೋ ನೋಡಿ, ಅಲ್ಲಿಂದ ಚಿತ್ರದುರ್ಗದಿಂದ ಹೊರಟ್ರೆ ಬೆಂಗಳೂರು ತಲುಪೋವರೆಗೂ ಎಷ್ಟೊಂದು ಕಡೆ CCTV ಸಿಗುತ್ತೆ. ಆ CCTV ಸಾಕ್ಷ್ಯಗಳನ್ನ ಪೊಲೀಸರು ವ್ಯವಸ್ಥಿತವಾಗಿ ಕಲೆ ಹಾಕಿದ್ದಾರೆ. ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಬಂದಿರೋದಕ್ಕೆ ಬೇಕಾದಷ್ಟು CCTV ಸಾಕ್ಷ್ಯಗಳು ಸಿಕ್ಕಿದೆ ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ತಾ ಇದ್ದಾರೆ. ಅವ್ರು ಹೆಂಗ್ ವಾದ ಮಾಡ್ತಾರೆ, SPP ಹೆಂಗ್ ವಾದ ಮಾಡ್ತಾರೆ, ಬೇಸ್ಡ್ ಆನ್ ತನಿಖಾಧಿಕಾರಿಗಳು ಕೊಡುವಂತಹ ಮಾಹಿತಿಯ ಆಧಾರದ ಮೇಲೆ. ಹಾಗಾಗಿ ಖಚಿತವಾಗಿ ಅವ್ರು ಹೇಳ್ತಾರೆ ಇಂತಿಂಥದ್ದಿದೆ ಅಂತ ಕೋರ್ಟ್ ಮುಂದೆ. SPP ಪ್ರಸನ್ನಕುಮಾರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಯಾಕೆ ಬೇಲ್ ಕೊಡಬಾರ್ದು ಪವಿತ್ರ ಗೌಡಗೆ ಅನ್ನುವಂಥ ವಿಚಾರಕ್ಕೆ ಪಾಯಿಂಟ್ಸ್ ಹೇಳ್ತಾ ಇದ್ದಾರೆ ಅವರು. ಯಾರು ಕಿಡ್ನಾಪ್ ಮಾಡಿದ್ದು ರೇಣುಕಾಸ್ವಾಮಿಯನ್ನ? ಆರೋಪಿ ಪವನ್. ಪವಿತ್ರ ಗೌಡ ರೈಟ್ ಹ್ಯಾಂಡ್ ಅಂತ ಹೇಳಿಸಿಕೊಳ್ತಾ ಇದ್ದಂತಹ ಪವನ್ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದು ರೇಣುಕಾಸ್ವಾಮಿನ ಪಟಣಗೆರೆ ಶೆಡ್ಡಲ್ಲಿ ಬಿಸಾಕಿ ಅವನು ಅಳ್ತಾ ಇರೋ ಫೋಟೋ ತೆಗೆದು ಪವಿತ್ರ ಗೌಡ ಕಳಿಸ್ತಾನಂತೆ, ಕರ್ಕೊಂಡ್ಬಂದು ಬಿಸಾಕಿದೀವಿ ಅಂತ. ನೋಡಿ, ಇದು ಕೂಡ ಸಾಕ್ಷ್ಯ ಇದೆ ಪೊಲೀಸರ ಹತ್ರ. ಅದಕ್ಕೋಸ್ಕರನೇ ಅಷ್ಟು ನೀಟಾಗಿ ವಾದ ಮಂಡನೆ ನಡೀತಾ ಇದೆ. ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದು ಪಟಣಗೆರೆ ಶೆಡ್ಡಲ್ಲಿ ಬಿಸಾಕಿ ರೇಣುಕಾಸ್ವಾಮಿ ಅಳ್ತಾ ಇರೋ ಫೋಟೋ ತೆಗೆದು ಕಳಿಸ್ತಾರೆ, ತಂದು ಬಿಸಾಕಿದ್ದೀವಿ ಬನ್ನಿ ನೋಡ್ಕೊಳ್ಳಿ ಅಂತ. ಸೊ ಕೋರ್ಟ್ನಲ್ಲಿ ಇದೆಲ್ಲವೂ ಕೂಡ ಎಸ್ಟಾಬ್ಲಿಷ್ ಆಗ್ತಾ ಇದೆ. ಪ್ರತಿಯೊಂದು ಅಂಶವನ್ನು ಕೂಡ ರೇಣುಕಾಸ್ವಾಮಿ ಕೊಲೆಯಲ್ಲಿ ನಡೆದಿರ್ತಕ್ಕಂಥ ಪ್ರತಿ ಅಂಶವನ್ನು ಕೂಡ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಆರೋಪಿಯ ಮೊಬೈಲ್ನಲ್ಲಿ ರೇಣುಕಾಸ್ವಾಮಿ ಫೋಟೋ ಸಿಕ್ಕಿವೆ. ಏನು ಫೋಟೋ ಕಳಿಸಿದ್ನಲ್ಲ, ರೇಣುಕಾಸ್ವಾಮಿ ಪ್ರಜ್ಞೆ ತಪ್ಪಿ ಬಿದ್ದಿರೋ ಫೋಟೋಗಳು ಸಿಕ್ಕಿದ್ದಾವೆ. ಕೋರ್ಟ್ನಲ್ಲಿ ಪ್ರಸನ್ನಕುಮಾರ್ ವಾದ ಮಂಡನೆ ಮಾಡ್ತಾ ಇರೋದು ನೋಡಿ, ಇದೆಲ್ಲ ಸಾಕ್ಷ್ಯ ಆಗಿ ಸಿಕ್ಬಿಟ್ಟಿದೆ ಪೊಲೀಸರಿಗೆ. ಆರೋಪಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಕ್ಕಂಥ ಫೋಟೋಗಳು ಸಿಕ್ಕಿದೆ. ರೇಣುಕಾಸ್ವಾಮಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಕ್ಕಂಥ ಫೋಟೋಗಳು, ಅದನ್ನು ಆರೋಪಿ ಅಂದರೆ ಪವನ್ ಫೋನಲ್ಲಿ ಇಟ್ಕೊಂಡಿರುವಂಥ ಫೋಟೋಗಳು ಸಿಕ್ಕಿದ್ದಾವೆ. ಸೊ ನಮ್ಮ ಜೊತೆ ನವೀನ್ ಕನೆಕ್ಟ್ ಆಗಿದ್ದಾರೆ, ನಮ್ಮ ಪ್ರತಿನಿಧಿ ಆನೇಕಲ್ನಿಂದ. ರೈಟ್ ನವೀನ್, ಏನು ಡೀಟೇಲ್ಸ್ ಇದೆ ಈ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ? ಒಂದು ಕಡೆ ಪವಿತ್ರ ಗೌಡ ಬೇಲ್ ಅರ್ಜಿ ವಿಚಾರಣೆ ನಡೀತಾ ಇದೆ, ಮತ್ತೊಂದು ಕಡೆ ಈ ಎಲ್ಲ ಖೈದಿಗಳನ್ನು, ಈ ಎಲ್ಲ ಆರೋಪಿಗಳನ್ನು ದರ್ಶನ್ ಆ್ಯಂಡ್ ಗ್ಯಾಂಗ್ ಏನಿದೆ ಇವ್ರನ್ನ ಇವತ್ತೇ ಶಿಫ್ಟ್ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಏನಿದೆ ನಿಮ್ಮ ಹತ್ರ ಅಪ್ಡೇಟ್? ಶ್ರೀಲಕ್ಷ್ಮಿ, ಪರಪ್ಪನ ಅಗ್ರಹಾರ ಜೈಲಿನಿಂದ ಏನು ಇವತ್ತು ದರ್ಶನ್ ಈಗಾಗಲೇ ವಿಡಿಯೋ ಕಾನ್ಫರೆನ್ಸ್ ಏನು ಮುಗಿದು ಪ್ರತಿಯೊಬ್ಬರನ್ನು ಕೂಡ ಅವರವರ ಕೊಠಡಿಗೆ ವಾಪಸ್ ಕಳಿಸುವಂಥ ಒಂದಷ್ಟು ಕೆಲಸವನ್ನು ಜೈಲಿನ ಅಧಿಕಾರಿಗಳು ಮಾಡಿದ್ದಾರೆ. ಬಹುತೇಕ 6 ಗಂಟೆಯ ಒಳಗೆ ಬೆಂಗಳೂರಿನಿಂದ ಏನು ಜೈಲು ಅಧೀಕ್ಷಕರು ಇಲ್ಲಿಗೆ ಬಂದರೆ ಅವರ ಒಂದು ಮಾರ್ಗದರ್ಶನವನ್ನು ಪಡೆದು ಅಂತಿಮ ಹಂತವಾಗಿ ಮುಂದಿನ ಒಂದು ಇಲ್ಲಿಂದ ಶಿಫ್ಟ್ ಮಾಡೋದಕ್ಕೆ, ಅಂದರೆ ಈಗ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಹಾಗೂ ಬೇರೆ ಬೇರೆ ಎಲ್ಲ ಇದ್ದರೂ ಕೂಡ ಪ್ರಮುಖವಾಗಿ ಇಲ್ಲಿ ದರ್ಶನ್ ನಟ ಆಗಿರೋದ್ರಿಂದಾಗಿ ರಸ್ತೆ ಮಾರ್ಗದಲ್ಲಿ ಹೋಗುವಾಗ ಯಾವ ರೀತಿ ಹೋಗಬೇಕು ಆ ರೂಟ್ ಮ್ಯಾಪಲ್ಲಿ
ಎಲ್ಲೆಲ್ಲಿ ಪೊಲೀಸ್ ಭದ್ರತೆಯನ್ನು ಒದಗಿಸಬೇಕು ಅಥವಾ ರಸ್ತೆ ಮಾರ್ಗದಲ್ಲಿ ಹೋಗುವಾಗ ಏನಾದರೂ ತೊಂದರೆ ಆಗದೇ ಇರೋ ನಿಟ್ಟಲ್ಲಿ ಯಾವ್ಯಾವ ರೀತಿಯ ಕ್ರಮ ನಾವು ಕೈಗೊಳ್ಳಬೇಕು, ಜೊತೆಗೆ ಭದ್ರತೆಗೆ ಯಾವ ವಾಹನವನ್ನು ಕಳಿಸಬೇಕು, ಅದರಲ್ಲಿ ಯಾರ್ಯಾರು ಇರಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಒಂದಷ್ಟು ಚರ್ಚೆಗಳು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆ ಮತ್ತು ಇಲ್ಲಿಗೆ ಆ ಒಂದು ಅಧಿಕಾರಿಗಳು ಬಂದ ನಂತರ ಆಗುತ್ತೆ. ಈಗಾಗಲೇ ಜೈಲಿನ ಒಳಗಡೆ ದರ್ಶನ್ ಮತ್ತು ಉಳಿದವರಿಗೆ ಎಲ್ರಿಗೂ ಕೂಡ ತಾವು ಏನು ಇದ್ದಂಥ ಕೊಠಡಿಯಲ್ಲಿ ಇದ್ದಂಥ ವಸ್ತುಗಳನ್ನೆಲ್ಲೂ ಕೂಡ ಒಂದೊಂದಷ್ಟು ಪ್ಯಾಕಪ್ ಮಾಡ್ಕೊಳ್ಳುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ ಅನ್ನೋ ಮಾಹಿತಿ ಗೊತ್ತಾಗ್ತದೆ. ಅಂದರೆ ಅವರಿಗೆ ಪ್ಯಾಕಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ ಬಹುತೇಕ ಇವತ್ತೇ ಇಲ್ಲಿಂದ ಶಿಫ್ಟ್ ಅಂದರೆ 6 ಗಂಟೆಯ ಒಳಗಾಗಿ ಅವರನ್ನು ಶಿಫ್ಟ್ ಮಾಡುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಿದೆ. ಒಂದು ವೇಳೆ ಏನಾದರೂ 6 ಗಂಟೆಯ ಒಳಗೆ ಅಧಿಕಾರಿಗಳು ಯಾರೂ ಕೂಡ ಬರದೇ ಇದ್ರೆ, ಅಂದರೆ ಅಲ್ಲಿಂದ ಬರೋದು ವಿಳಂಬ ಆಯಿತು ಅಂತ ಹೇಳಿದ್ರೆ ಸುರಕ್ಷತೆಯ ದೃಷ್ಟಿಯಿಂದ ಇವತ್ತು ರಾತ್ರಿ ತಡವಾದರೆ ಇವತ್ತು ರಾತ್ರಿಯನ್ನು ಕಳಿಸೋದಕ್ಕೆ ನಿರ್ಬಂಧ ಮಾಡಿ ನಾಳೆ ಬೆಳಿಗ್ಗೆ. ಓಕೆ, ದಯವಿಟ್ಟು ಸಂಪರ್ಕ ಬರ್ತಾ ಇದೆ. ಆರೋಪಿಗಳು ವ್ಯವಸ್ಥಿತ ಸಂಚಿಗೆ CDR ಸಾಕ್ಷ್ಯಗಳು ಸಿಕ್ಕಿದ್ದಾವೆ. ಇವರು ಸೂಚನೆ ನೀಡಿದ ಬಳಿಕ ರೇಣುಕಾಸ್ವಾಮಿಯ ಹುಡುಕಾಟ ನಡೆದಿದೆ. ಕೋರ್ಟಲ್ಲಿ ಏನು ಕೇಸ್ ನಡೀತಾ ಇದೆ ಅಲ್ಲ, ಅದ್ರದ್ದು ಆರ್ಗ್ಯುಮೆಂಟ್ಸ್ ಬರ್ತಾ ಇದೆ. ಚಿತ್ರದುರ್ಗದಲ್ಲಿ ರಾಘವೇಂದ್ರ ಸೇರಿ ಕೆಲವರು ಹುಡುಕಾಡಿದ್ದಾರೆ. ಆದರೆ ಮೊದಲ ದಿನ ಅವರಿಗೆ ರೇಣುಕಾಸ್ವಾಮಿ ಮನೆ ಸಿಕ್ಕಿಲ್ಲ. ನೋಡಿ, ಇದೇನು ಭಾಳ ವೆಲ್ ಪ್ಲಾನ್ಡ್, ಇದು ಸುಮ್ಮನೆ ಆಗಿರೋಂಥದ್ದಲ್ಲ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಪ್ರಸನ್ನಕುಮಾರ್ ಅವರ ವಾದವನ್ನು ಕೇಳಿದ್ರೆ ಕೋರ್ಟಲ್ಲಿ ಪವಿತ್ರ ಗೌಡಗೆ ಬೇಲ್ ಕೊಡಬೇಕೋ ಬೇಡವೋ ಅನ್ನೋ ವಿಚಾರಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ವಾದ ಮಾಡ್ತಾ ಇದ್ದಾರೆ. ಅದರ ಅಂಶಗಳನ್ನ ನೀವೀಗ ತೆರೆ ಮೇಲೆ ನೋಡ್ತಾ ಇದ್ದೀರಾ. ಹೆಂಗೆ ಇವರು ವೆಲ್ ಪ್ಲಾನ್ಡ್ ಆಗಿ ಮಾಡಿದ್ದಾರೆ. ಆ ರಾಘವೇಂದ್ರ ಚಿತ್ರದುರ್ಗದಲ್ಲಿ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಏನಿದ್ನಲ್ಲ, ಆತ ಸೇರಿದಂತೆ 2 ದಿನ ಅವ್ರು ಹುಡುಕಾಟ ಮಾಡಿದ್ದಾರೆ. ಆಮೇಲೆ ಈ ರೇಣುಕಾಸ್ವಾಮಿ ಮನೆ ಸಿಕ್ಕಿದೆ. ವ್ಯವಸ್ಥಿತವಾದ ಸಂಚು ಇದು, ಅದಕ್ಕೆ CDR ಸಾಕ್ಷ್ಯಗಳು ಸಿಕ್ಕಿವೆ ಅಂತ ಹೇಳ್ತಾ ಇದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. 2ನೇ ದಿನ ರೇಣುಕಾಸ್ವಾಮಿಯನ್ನ ಇವರು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ಪ್ಲಾನ್ ಮಾಡಿ ಆಟೋದಲ್ಲಿ ರೇಣುಕಾಸ್ವಾಮಿಯನ್ನ ಫಾಲೋ ಮಾಡ್ತಾರೆ ಇವರು ಅಂತ ಹೇಳ್ತಾ ಇದ್ದಾರೆ. ಆ ವೇಳೆ ಅಲ್ಲೇ ಒಂದು ಸರ್ಕಲ್ನಲ್ಲಿ ರೇಣುಕಾಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡ್ತಾರೆ. ಅಲ್ಲಿಂದ ಪಟನ್ಗೆರೆ ಶೆಡ್ ಕೃತ್ಯ ನಡೆದ ಸ್ಥಳ ಏನಿದೆಯಲ್ಲ ಅಲ್ಲಿ ಕರ್ಕೊಂಡ್ಬರ್ತಾರೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಪವಿತ್ರ ಗೌಡಗೆ ಜಾಮೀನು ನೀಡಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ, ಅಂದರೆ ಎಷ್ಟು ವ್ಯವಸ್ಥಿತವಾದ ಉದ್ದೇಶಪೂರ್ವಕ ಸಂಚು ಇದು ಅನ್ನೋಂಥದ್ದನ್ನು, ಉದ್ದೇಶಪೂರ್ವಕ ಕೃತ್ಯ ಇದು ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರಾ. ಸೊ ಅಲ್ಲೊಂದು ಸರ್ಕಲಲ್ಲಿ ಕಿಡ್ನ್ಯಾಪ್ ಮಾಡಿ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬರ್ತಾರೆ. ಅದಕ್ಕೆ ಹಲವು CCTV ಸಾಕ್ಷ್ಯಗಳು ಸಿಕ್ಕಿದೆ. ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬರ್ತಾ ಇರೋ ನೋಡಿ, ಅಲ್ಲಿಂದ ಚಿತ್ರದುರ್ಗದಿಂದ ಹೊರಟ್ರೆ ಬೆಂಗಳೂರು ತಲುಪೋವರೆಗೂ ಎಷ್ಟೊಂದು ಕಡೆ CCTV ಸಿಗುತ್ತೆ. ಆ CCTV ಸಾಕ್ಷ್ಯಗಳನ್ನು ಪೊಲೀಸರು ವ್ಯವಸ್ಥಿತವಾಗಿ ಕಲೆ ಹಾಕಿದ್ದಾರೆ. ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಬಂದಿರೋದಕ್ಕೆ ಬೇಕಾದಷ್ಟು CCTV ಸಾಕ್ಷ್ಯಗಳು ಸಿಕ್ಕಿದೆ ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ತಾ ಇದ್ದಾರೆ. ಅವ್ರು ಹೆಂಗೆ ವಾದ ಮಾಡ್ತಾರೆ, SPP ಹೆಂಗೆ ವಾದ ಮಾಡ್ತಾರೆ, ಬೇಸ್ಡ್ ಆನ್ ತನಿಖಾಧಿಕಾರಿಗಳು ಕೊಡುವಂತಹ ಮಾಹಿತಿಯ ಆಧಾರದ ಮೇಲೆ. ಹಾಗಾಗಿ ಖಚಿತವಾಗಿ ಅವ್ರು ಹೇಳ್ತಾರೆ ಇಂತಿಂಥದ್ದಿದೆ ಅಂತ ಕೋರ್ಟ್ ಮುಂದೆ. SPP ಪ್ರಸನ್ನಕುಮಾರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಯಾಕೆ ಬೇಲ್ ಕೊಡಬಾರ್ದು ಪವಿತ್ರ ಗೌಡಗೆ ಅನ್ನುವಂಥ ವಿಚಾರಕ್ಕೆ ಪಾಯಿಂಟ್ಸ್ ಹೇಳ್ತಾ ಇದ್ದಾರೆ ಅವರು. ಯಾರು ಕಿಡ್ನಾಪ್ ಮಾಡಿದ್ದು ರೇಣುಕಾಸ್ವಾಮಿಯನ್ನ? ಆರೋಪಿ ಪವನ್. ಪವಿತ್ರ ಗೌಡ ರೈಟ್ ಹ್ಯಾಂಡ್ ಅಂತ ಹೇಳಿಸಿಕೊಳ್ತಾ ಇದ್ದಂಥ ಪವನ್ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದು ರೇಣುಕಾಸ್ವಾಮಿನ ಪಟಣಗೆರೆ ಶೆಡ್ಡಲ್ಲಿ ಬಿಸಾಕಿ ಅವನು ಅಳ್ತಾ ಇರೋ ಫೋಟೋ ತೆಗೆದು ಪವಿತ್ರ ಗೌಡ ಕಳಿಸ್ತಾನಂತೆ, ಕರ್ಕೊಂಬಂದು ಬಿಸಾಕಿದೀವಿ ಅಂತ. ನೋಡಿ, ಇದು ಕೂಡ ಸಾಕ್ಷ್ಯ ಇದೆ ಪೊಲೀಸರ ಹತ್ರ. ಅದಕ್ಕೋಸ್ಕರನೇ ಅಷ್ಟು ನೀಟಾಗಿ ವಾದ ಮಂಡನೆ ನಡೀತಾ ಇದೆ. ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದು ಪಟಣಗೆರೆ ಶೆಡ್ಡಲ್ಲಿ ಬಿಸಾಕಿ ರೇಣುಕಾಸ್ವಾಮಿ ಅಳ್ತಾ ಇರೋ ಫೋಟೋ ತೆಗೆದು ಕಳಿಸ್ತಾರೆ, ತಂದು ಬಿಸಾಕಿದ್ದೀವಿ ಬನ್ನಿ ನೋಡ್ಕೊಳ್ಳಿ ಅಂತ. ಸೊ ಕೋರ್ಟ್ನಲ್ಲಿ ಇದೆಲ್ಲವೂ ಕೂಡ ಎಸ್ಟಾಬ್ಲಿಷ್ ಆಗ್ತಾ ಇದೆ. ಪ್ರತಿಯೊಂದು ಅಂಶವನ್ನು ಕೂಡ ರೇಣುಕಾಸ್ವಾಮಿ ಕೊಲೆಯಲ್ಲಿ ನಡೆದಿರ್ತಕ್ಕಂಥ ಪ್ರತಿ ಅಂಶವನ್ನು ಕೂಡ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಆರೋಪಿಯ ಮೊಬೈಲ್ನಲ್ಲಿ ರೇಣುಕಾಸ್ವಾಮಿ ಫೋಟೋ ಸಿಕ್ಕಿವೆ. ಏನು ಫೋಟೋ ಕಳಿಸಿದ್ನಲ್ಲ, ರೇಣುಕಾಸ್ವಾಮಿ ಪ್ರಜ್ಞೆ ತಪ್ಪಿ ಬಿದ್ದಿರೋ ಫೋಟೋಗಳು ಸಿಕ್ಕಿದ್ದಾವೆ. ಕೋರ್ಟ್ನಲ್ಲಿ ಪ್ರಸನ್ನಕುಮಾರ್ ವಾದ ಮಂಡನೆ ಮಾಡ್ತಾ ಇರೋದು ನೋಡಿ, ಇದೆಲ್ಲ ಸಾಕ್ಷ್ಯ ಆಗಿ ಸಿಕ್ಬಿಟ್ಟಿದೆ ಪೊಲೀಸರಿಗೆ. ಆರೋಪಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಕ್ಕಂಥ ಫೋಟೋಗಳು ಸಿಕ್ಕಿದೆ. ರೇಣುಕಾಸ್ವಾಮಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಕ್ಕಂಥ ಫೋಟೋಗಳು, ಅದನ್ನು ಆರೋಪಿ ಅಂದರೆ ಪವನ್ ಫೋನಲ್ಲಿ ಇಟ್ಕೊಂಡಿರುವಂಥ ಫೋಟೋಗಳು ಸಿಕ್ಕಿದ್ದಾವೆ. ಸೊ ನಮ್ಮ ಜೊತೆ ನವೀನ್ ಕನೆಕ್ಟ್ ಆಗಿದ್ದಾರೆ, ನಮ್ಮ ಪ್ರತಿನಿಧಿ ಆನೇಕಲ್ನಿಂದ. ರೈಟ್ ನವೀನ್, ಏನು ಡೀಟೇಲ್ಸ್ ಇದೆ ಈ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ? ಒಂದು ಕಡೆ ಪವಿತ್ರ ಗೌಡ ಬೇಲ್ ಅರ್ಜಿ ವಿಚಾರಣೆ ನಡೀತಾ ಇದೆ, ಮತ್ತೊಂದು ಕಡೆ ಈ ಎಲ್ಲ ಖೈದಿಗಳನ್ನು, ಈ ಎಲ್ಲ ಆರೋಪಿಗಳನ್ನು ದರ್ಶನ್ ಆ್ಯಂಡ್ ಗ್ಯಾಂಗ್ ಏನಿದೆ ಇವ್ರನ್ನ ಇವತ್ತೇ ಶಿಫ್ಟ್ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಏನಿದೆ ನಿಮ್ಮ ಹತ್ರ ಅಪ್ಡೇಟ್?
ಶ್ರೀಲಕ್ಷ್ಮಿ ಪರಪ್ಪನ ಅಗ್ರಹಾರ ಜೈಲಿನಿಂದ ಏನು ಇವತ್ತು ದರ್ಶನ್ ಈಗಾಗಲೇ ವಿಡಿಯೋ ಕಾನ್ಫರೆನ್ಸ್ ಏನು ಮುಗಿದು ಪ್ರತಿಯೊಬ್ಬರನ್ನು ಕೂಡ ಅವರವರ ಕೊಠಡಿಗೆ ವಾಪಸ್ ಕಳಿಸುವಂಥ ಒಂದಷ್ಟು ಕೆಲಸವನ್ನು ಜೈಲಿನ ಅಧಿಕಾರಿಗಳು ಮಾಡಿದ್ದಾರೆ. ಬಹುತೇಕ 6 ಗಂಟೆಯ ಒಳಗೆ ಬೆಂಗಳೂರಿನಿಂದ ಏನು ಜೈಲು ಅಧೀಕ್ಷಕರು ಇಲ್ಲಿಗೆ ಬಂದರೆ ಅವರ ಒಂದು ಮಾರ್ಗದರ್ಶನವನ್ನು ಪಡೆದು ಅಂತಿಮ ಹಂತವಾಗಿ ಮುಂದಿನ ಒಂದು ಇಲ್ಲಿಂದ ಶಿಫ್ಟ್ ಮಾಡೋದಕ್ಕೆ, ಅಂದರೆ ಈಗ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಹಾಗೂ ಬೇರೆ ಬೇರೆ ಎಲ್ಲ ಇದ್ರೂ ಕೂಡ ಪ್ರಮುಖವಾಗಿ ಇಲ್ಲಿ ದರ್ಶನ್ ನಟ ಆಗಿರೋದ್ರಿಂದಾಗಿ ರಸ್ತೆ ಮಾರ್ಗದಲ್ಲಿ ಹೋಗುವಾಗ ಯಾವ ರೀತಿ ಹೋಗಬೇಕು, ಆ ರೂಟ್ ಮ್ಯಾಪಲ್ಲಿ ಎಲ್ಲೆಲ್ಲಿ ಪೊಲೀಸ್ ಭದ್ರತೆಯನ್ನು ಒದಗಿಸಬೇಕು ಅಥವಾ ರಸ್ತೆ ಮಾರ್ಗದಲ್ಲಿ ಹೋಗುವಾಗ ಏನಾದರೂ ತೊಂದರೆ ಆಗದೇ ಇರೋ ನಿಟ್ಟಲ್ಲಿ ಯಾವ್ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕು, ಜೊತೆಗೆ ಭದ್ರತೆಗೆ ಯಾವ ವಾಹನವನ್ನು ಕಳಿಸಬೇಕು, ಅದರಲ್ಲಿ ಯಾರ್ಯಾರು ಇರಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಒಂದಷ್ಟು ಚರ್ಚೆಗಳು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆ ಮತ್ತು ಇಲ್ಲಿಗೆ ಆ ಒಂದು ಅಧಿಕಾರಿಗಳು ಬಂದ ನಂತರ ಆಗುತ್ತೆ. ಈಗಾಗಲೇ ಜೈಲಿನ ಒಳಗಡೆ ದರ್ಶನ್ ಮತ್ತು ಉಳಿದವರಿಗೆ ಎಲ್ರಿಗೂ ಕೂಡ ತಾವು ಏನು ಇದ್ದಂಥ ಕೊಠಡಿಯಲ್ಲಿ ಇದ್ದಂಥ ವಸ್ತುಗಳನ್ನೆಲ್ಲೂ ಕೂಡ ಒಂದೊಂದಷ್ಟು ಪ್ಯಾಕಪ್ ಮಾಡ್ಕೊಳ್ಳುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ ಅನ್ನೋ ಮಾಹಿತಿ ಗೊತ್ತಾಗ್ತದೆ. ಅಂದರೆ ಅವರಿಗೆ ಪ್ಯಾಕಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ ಬಹುತೇಕ ಇವತ್ತೇ ಇಲ್ಲಿಂದ ಶಿಫ್ಟ್, ಅಂದರೆ 6 ಗಂಟೆಯ ಒಳಗಾಗಿ ಅವರನ್ನು ಶಿಫ್ಟ್ ಮಾಡುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಿದೆ. ಒಂದು ವೇಳೆ ಏನಾದರೂ 6 ಗಂಟೆಯ ಒಳಗೆ ಅಧಿಕಾರಿಗಳು ಯಾರೂ ಕೂಡ ಬರದೇ ಇದ್ರೆ, ಅಂದರೆ ಅಲ್ಲಿಂದ ಬರೋದು ವಿಳಂಬ ಆಯಿತು ಅಂತ ಹೇಳಿದ್ರೆ ಸುರಕ್ಷತೆಯ ದೃಷ್ಟಿಯಿಂದ ಇವತ್ತು ರಾತ್ರಿ ತಡವಾದರೆ ಇವತ್ತು ರಾತ್ರಿಯನ್ನು ಕಳಿಸೋದಕ್ಕೆ ನಿರ್ಬಂಧ ಮಾಡಿ ನಾಳೆ ಬೆಳಿಗ್ಗೆ ಓಕೆ, ದಯವಿಟ್ಟು ಹಾಗೆ ಸಂಪರ್ಕ